ವಿಶ್ವದಲ್ಲಿ ವೈಶಿಷ್ಟ್ಯದಿಂದ ಪ್ರಸಿದ್ಧವಾದಂತಹ ಗ್ರಂಥ ಸಿರಿಭೂವಲಯ. ಇದು ಕೇವಲ ಸಾಮಾನ್ಯವಾದಂತಹ ಗ್ರಂಥ ಅಲ್ಲ, ಸಂಖ್ಯೆಗಳಲ್ಲೇ ಬರೆಯಲ್ಪಟ್ಟಂತಹ ಜ್ಞಾನದ ಮಹಾಸಾಗರ ಅಂತ ಒಂದು ಕ್ಷಣ ಯೋಚಿಸಿ. ಇದರಲ್ಲಿ ಪದಗಳಿಲ್ಲ, ಅಕ್ಷರಗಳಿಲ್ಲ, ಆದರೂ ಪರಿಪೂರ್ಣವಾದಂತಹ ಗ್ರಂಥ ಇದೆ. ಇದರಲ್ಲಿರುವಂಥದ್ದು 64 ಸಂಖ್ಯೆಗಳು. ಪ್ರತಿ ಒಂದು ಸಂಖ್ಯೆಯೂ ಕೂಡ ಒಂದು ಅಕ್ಷರದ ದ್ಯೋತಕ, ಗುರುತು. 1 ಅಂದರೆ ಅ, 2 ಅಂತ ಅಂದರೆ ಆ, 3 ಅಂದರೆ ಆ ಪ್ಲುತ ಅಕ್ಷರವನ್ನು ತೋರಿಸುವಂತಹ ಸಂಕೇತ ಈ ಅಂಕಿಗಳು. ಇಂತಹ ಅದ್ಭುತ ಕೃತಿಯ ರಚನಾಕಾರರು ಯಾರಿರಬಹುದೋ ಗೊತ್ತೇ ನಿಮಗೆ? ಜ್ಞಾನ ಸಾಗರದಲ್ಲೇ ಇದ್ದು ತಮ್ಮ ಜ್ಞಾನವನ್ನು ಪ್ರಕಾಶ ಮಾಡಿಕೊಂಡು ಆ ಜ್ಞಾನವನ್ನು ಪ್ರಭಾವನೆಯ ರೀತಿಯಲ್ಲಿ ಗ್ರಂಥಸ್ಥೀಕರಣಗೊಳಿಸಿದಂತಹ ಶ್ರೇಷ್ಠ ಸಿರಿಭೂವಲಿಯ ಗ್ರಂಥದ ಕರ್ತೃ ಶ್ರೀ ಕುಮುದೇಂದು ಮುನಿಗಳು. ಕುಮುದೇಂದು ಮುನಿಗೆ ಹಳ್ಳಿಯ ಮೇಲೆ ತುಂಬ ಅಭಿಮಾನ. ಆ ಕಾರಣದಿಂದಲೇ ಗ್ರಂಥದ ಹೆಸರನ್ನೇ ಹಳ್ಳಿಯ ಹೆಸರಿನಲ್ಲಿಟ್ಟುಬಿಟ್ರು. ಹಳ್ಳಿ ಅಂತ ಅಂದರೆ ಭೂಪ್ರದೇಶ ಅಂತ ಅರ್ಥ. ಆ ಭೂಪ್ರದೇಶದ ಹೆಸರು ಯಲವ ಅಂತ. ಯಲವ ಭೂ ಅಂತ ಅಂದರೆ ಅದನ್ನು ತಿರುಗಿಸಿ ಓದಿ ಭೂವಲಯ ಎಂದಾಗುತ್ತದೆ. ಆ ಕಾರಣದಿಂದ ಸಿರಿ ಅಂದರೆ ಶ್ರೀ, ಯಲವಳ್ಳಿ ಹೋಗಿ ಭೂವಲಯ ಅಂತ ಅನಿಸಿಕೊಂಡು ಬಿಟ್ಟಿತು. ಸಿರಿ ಭೂವಲಯ ಗ್ರಂಥದ ಹೆಸರಾಗಿ ಹೋಯಿತು. ಗ್ರಂಥದಲ್ಲಿ ಏನಿದೆ ಗೊತ್ತಾ ನಿಮಗೆ? 363 ಧರ್ಮಗಳ ಸಮನ್ವಯವನ್ನು ಈ ಗ್ರಂಥದಲ್ಲಿ ಕಾಣಬಹುದು. ಅದು ಹೇಳುತ್ತೆ, ಇಲ್ಲಿ ಕರ್ಮ ಸಿದ್ಧಾಂತವಿದೆ, ಧರ್ಮ ಸಿದ್ಧಾಂತವಿದೆ. ಧರ್ಮ ಸಿದ್ಧಾಂತಗಳ ಮಹಾಸಾಗರದ ಸಮನ್ವಯವನ್ನು ಈ ಗ್ರಂಥದಲ್ಲಿ ನೀವು ಕಾಣಬಹುದು. ಇದನ್ನು ಯಾವ ಭಾಷೆಯಲ್ಲಾದರೂ ನೋಡಿ ಅಂತ ಹೇಳ್ತಾರೆ. ಆ ಭಾಷೆಗಳು ಒಟ್ಟು 718 ಅಂತ ಅನಿಸಿಕೊಂಡಿವೆ. ಈ ಮುನಿಗಳು ಎಲ್ಲಿದ್ರು, ಎಲ್ಲಿ ಬರೆದಿರಬಹುದು ಈ ಗ್ರಂಥವನ್ನು ಅಂತ ಕುತೂಹಲ ಬರೋದು ಸಹಜವಾದದ್ದು. ಇಲ್ಲೇ ಕರ್ನಾಟಕ ರಾಜ್ಯದವರು ನಮ್ಮ ಕುಮುದೇಂದು ಮುನಿ. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ರಾಜಧಾನಿ. ಅದರ ಹತ್ತಿರದಲ್ಲೇ ಇರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆ. ಆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಯಲವಳ್ಳಿ ಅಂತ ಹೇಳಿ. ಈ ಯಲವಳ್ಳಿನಲ್ಲಿದ್ದಂಥವರು ಈ